ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಕೆಇ ಅವರು KCET ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಅನ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಅನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನೋ ಒಂದು ದೊಡ್ಡ ಕ್ವಶನ್ ಎಲ್ಲರ ವಿದ್ಯಾರ್ಥಿಗಳ ತಲೆಯಲ್ಲೂ ಕೂಡ ಇದೆ. ಸೊ ನನ್ನ ಹಿಂದಿನ ಎಲ್ಲ ವಿಡಿಯೋಗಳ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ನೋಡಿದ್ರೆ 10ರಲ್ಲಿ 9 ಮೆಸೇಜ್ಗಳು KEA ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ಗೆ ಸಂಬಂಧಪಟ್ಟಿದೆ ಆಗಿದೆ. ಅಂದ್ರೆ ಅಷ್ಟು ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಆದರೆ KE ಅವರು ಅಟ್ಲೀಸ್ಟ್ ಒಂದು ಕರ್ಟಸಿಗೋಸ್ಕರ ನಾವು ಇಷ್ಟು ಹೊತ್ತಿಗೆ ರಿಲೀಸ್ ಮಾಡ್ತೀನಿ ಅಂತನಾದ್ರೂ ಒಂದು ನೋಟಿಫಿಕೇಶನ್ ಕೊಡ್ಬೇಕಲ್ವಾ. ಎಕ್ಸ್ಟೆಂಡ್ ಮಾಡ್ಕೋತಾ ಬಂದ್ಬಿಟ್ಟು ಅಟ್ಲೀಸ್ಟ್ ರಿಸಲ್ಟ್ ಅನ್ನ ನಾವು ಯಾವಾಗ ಕೊಡ್ತೀವಿ ಅಂತನಾದ್ರೂ ಅನೌನ್ಸ್ ಮಾಡ್ಬೇಕಾಗ್ತದೆ. ಅಂದ್ರೆ ಒಂದು ಕೌನ್ಸಿಲಿಂಗ್ ಕಮಿಟಿ ಅಂತ ಇದ್ಮೇಲೆ, ಸ್ಟೇಟ್ ಅಲ್ಲಿ ಒಂದು ಕೌನ್ಸಿಲಿಂಗ್ ಕಮಿಟಿ ಅಂತ ಇದ್ಮೇಲೆ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಕರೆಕ್ಟ್ ಆದ ರೀತಿಯಲ್ಲಿ ಒಂದು ಕಮ್ಯುನಿಕೇಶನ್ ಅನ್ನು ಕೊಡುವಂತ ಕೆಲಸ ಆ ಕಮಿಟಿಯ ಕಡೆಯಿಂದ ಆಗ್ಬೇಕು. ಅವ್ರು ರಿಸಲ್ಟ್ ಅನ್ನ ಇವತ್ತು ರಿಲೀಸ್ ಮಾಡ್ತಾರೋ, ನಾಳೆ ರಿಲೀಸ್ ಮಾಡ್ತಾರೋ, ಯಾವಾಗ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ. ಆದ್ರೆ ಅಟ್ಲೀಸ್ಟ್ ನಾವು ಯಾವಾಗ ಮಾಡ್ತೀವಿ, ಎಕ್ಸ್ಟೆಂಡ್ ಆಗಿದ್ದನ್ನ ಪದೇ ಪದೇ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಅದನ್ನ ಹಾಕಿರ್ತಾರೆ. ಬಟ್ ರಿಸಲ್ಟ್ ಅನ್ನ ಯಾವಾಗ ಕೊಡ್ತೀನಿ ಅಂತಾನು ಕೊಡ್ಬೇಕಲ್ವಾ. ನಾನೇನು KE ಅವರಿಗೆ ಬೈತಾ ಇಲ್ಲ, ಆದ್ರೆ ವಿದ್ಯಾರ್ಥಿಗಳ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದೇನಂತಂದ್ರೆ KE ಅವರೇ ಅಟ್ಲೀಸ್ಟ್ ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಕುತೂಹಲಕ್ಕೋಸ್ಕರನಾದ್ರೂ, ಸೊ ಅವರ ಒಂದು ಕುತೂಹಲವನ್ನ ತಣಿಸೋದಕ್ಕೋಸ್ಕರನಾದ್ರೂ ಒಂದು ಸ್ಮಾಲ್ ನೋಟಿಫಿಕೇಶನ್ ಕೊಡಿ. MCC ಅವ್ರು ಹೇಗೆ ಕೊಡ್ತಾರೆ ಹಾಗೆ ಈ ರೀತಿಯಲ್ಲಿ ಸ್ಕ್ರೋಲ್ ಆಗ್ತಾ ಇದೆಯಾ, ಇಲ್ಲೇ ಕೊಡಿ ಒಂದು ವಿಷಯವನ್ನ, ಅಷ್ಟೇ ಸಾಕು ನಮಗೆ. ಸೊ ಸಣ್ಣದಾಗಿ, ಸೊ ಯುವರ್ KCET ಸೆಕೆಂಡ್ ಎಕ್ಸ್ಟೆಂಡೆಡ್ ರಿಸಲ್ಟ್ ವಿಲ್ ಬಿ ಅನೌನ್ಸ್ಡ್ ಆಫ್ಟರ್ 8 PM ಅಥವಾ ಆಫ್ಟರ್ 25th 26th ಅಂತ ಅಟ್ಲೀಸ್ಟ್ ವಿದ್ಯಾರ್ಥಿಗಳು ಪದೇ 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 ಈ ಪಿಂಕ್ ಕಲರ್ ನ ನೋಡಿ ಬೇಜಾರು ಮಾಡ್ಕೊಳ್ಳೋದಾರು ತಪ್ಪು ಹೋಗ್ತದೆ. ಈ KE ವೆಬ್ಸೈಟ್ ನ ಎಷ್ಟು ಸಾರಿ ಸ್ಕ್ರೋಲ್ ಡೌನ್ ಮಾಡಬೇಕು ಅಂತದ್ರಲ್ಲಿ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಇದೆ, ರೈಟ್. 400 ರನ್ಗಳ ಒಂದು ಟಾರ್ಗೆಟ್ ಅನ್ನ ಆಸ್ಟ್ರೇಲಿಯಾದವರಿಗೆ ಇಂಡಿಯಾದವರು ಕೊಟ್ಟಿದ್ದಾರೆ. ಸೊ ಅದನ್ನ ನೋಡ್ಬೇಕಾ, KE ಅವರ ಒಂದು ವೆಬ್ಸೈಟ್ ಅನ್ನ ಬರೀ ನೋಡ್ಕೋತಕೊಂಡಿರ್ಬೇಕು. ಅಟ್ಲೀಸ್ಟ್ 10 ಗಂಟೆ ಮೇಲೆ ರಿಸಲ್ಟ್ ಕೊಡ್ತೀವಿ ಅಂತ ನೋಡಿ ಕೊಟ್ಬಿಡಿ ಒಂದು ನೋಟಿಫಿಕೇಶನ್. ಅಟ್ಲೀಸ್ಟ್ ಆ ಒಂದು ಕ್ರಿಕೆಟ್ ರಿಸಲ್ಟ್ ಏನಾಗ್ತದ ಅಂತನಾದ್ರೂ ಕ್ರಿಕೆಟ್ ಅವ್ರು ನೋಡ್ಕೋತೀವಿ ನಾವು. ಬಟ್ ಏನು ಕಮ್ಯುನಿಕೇಶನ್ ಇಲ್ದೇನೆ, ಸೊ ಇಟ್ಸ್ ವೆರಿ ವೆರಿ ಹಾರಿಬಲ್ ಅಂತ ಹೇಳ್ಬೋದು. ನಾನು ಇಷ್ಟು ವರ್ಷದ ಒಂದು ಕೌನ್ಸಿಲಿಂಗ್ ಅಲ್ಲಿ ನೋಡ್ತಾ ಇರೋದಲ್ಲಿ ನಾನು ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಾ ಇದ್ದು ಒಂದು 4 ವರ್ಷ ಆಯ್ತು ಆಲ್ಮೋಸ್ಟ್. ಈ 4 ವರ್ಷದಲ್ಲಿ ಈ ವರ್ಷ ನಡೆದಂತಷ್ಟು ವಾಟ್ ಯು ಕ್ಯಾನ್ ಸೇ ಈ ಒಂದು ಕನ್ಫ್ಯೂಸ್ಡ್ ಕೌನ್ಸಿಲಿಂಗ್ ಏನಿದೆ ಇದು ಯಾವ ವರ್ಷನೂ ಕೂಡ ನಡೆದಿಲ್ಲ. ಅಂದ್ರೆ ಯಾವುದು ಕ್ಲಾರಿಟಿನೇ ಇಲ್ಲ ವಿದ್ಯಾರ್ಥಿಗಳಿಗೆ. ನಾವು ಏನು ಮಾಡಬೇಕು ನೋಡಿ. ಆಯುಷ್ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಆಪ್ಷನ್ ಎಂಟ್ರಿಯನ್ನು ಮಾಡಿ ಅಂತ ಹೇಳ್ತಾರೆ. ಇವತ್ತು ರಾತ್ರಿ 7 ಗಂಟೆ ಆದ್ರೂ ಕೂಡ ಇನ್ನೂ ಸೀಟ್ ಮೆಟ್ರಿಕ್ಸ್ ಬಂದಿಲ್ಲ. ಕೌನ್ಸಿಲಿಂಗಿಗೆ ಆಪ್ಷನ್ ಎಂಟ್ರಿಯನ್ನು ಹೆಂಗ್ ಮಾಡ್ಬೇಕು ನಮ್ಮ ವಿದ್ಯಾರ್ಥಿಗಳು ವಿದೌಟ್ ಸೀಟ್ ಮೆಟ್ರಿಕ್ಸ್? ಸೊ ಇದು ಏನಾಗ್ತಾ ಇದೆ, ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನೆಕ್ಸ್ಟ್ ಇಯರ್ ಆದ್ರೂ ಅಟ್ಲೀಸ್ಟ್ KE ಅವರು ಕೌನ್ಸಿಲಿಂಗ್ ಅನ್ನು ಮಾಡಬೇಕು ಅಂದ್ರೆ ರೆಡಿಯಾಗಿ ತಯಾರಾಗಿ ಮಾಡಿ. ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಬೇರೆ ಯಾವ್ದಾದ್ರು ಕೌನ್ಸಿಲಿಂಗ್ ಏಜೆನ್ಸಿ ಆದ್ರೂ ಗೌರ್ಮೆಂಟ್ ಅವರು ನೇಮಕ ಮಾಡಿ ಅದ್ರ ಥ್ರೂ KCET ಮತ್ತೆ NEET ಕೌನ್ಸಿಲಿಂಗ್ ಅನ್ನ ಮಾಡಿ. ಯಾಕಂತಂದ್ರೆ ನಮ್ಮ ವಿದ್ಯಾರ್ಥಿಗಳು 2 ವರ್ಷ ಕಷ್ಟಪಟ್ಟು ಓದಿರ್ತಾರೆ. ಬಟ್ ಆ ಓದುವುದಕ್ಕಿಂತ ಜಾಸ್ತಿ ಅಲ್ಲಿ ಹಾಕಿರುವಂತ ಕಷ್ಟಕ್ಕಿಂತ ಜಾಸ್ತಿ ಟೆನ್ಷನ್ ಈಗ ನಮಗೆ ಇಲ್ಲಿ ಬರ್ತಿರೋ ಅಂಥದ್ದು. ದಯವಿಟ್ಟು ನಮ್ಮ ಗೌರ್ಮೆಂಟ್ ಅವರು ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕೆ ಅಂತ ಅಂದ್ರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯ ಅಡಗಿದೆ. ಅವರ ಒಂದು ಮಾನಸಿಕ ಸ್ಥಿತಿ ಏನಿರ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅವರ ಮನಸ್ಸಿಗೆ ಸಮಾಧಾನ ಆಗ್ಬೇಕು. ರಿಸಲ್ಟ್ ಅನೌನ್ಸ್ ಆಯ್ತು, ಸೀಟ್ ಸಿಕ್ಕಿದೆ ಇಲ್ಲ, ದಟ್ ಈಸ್ ಸೆಕೆಂಡರಿ. ಆದ್ರೆ ರಿಸಲ್ಟ್ ಅನೌನ್ಸ್ ಇವತ್ತು ಮಾಡ್ತೀವಿ, ಈಗ ಮಾಡ್ತೀವಿ, ಯಾವಾಗ ಮಾಡ್ತೀವಿ ಅಂತ ಏನಾದ್ರು ಹೇಳ್ಬೇಕಲ್ವಾ. ಅಟ್ಲೀಸ್ಟ್ ಆ ಒಂದು ಇನ್ಫಾರ್ಮೇಶನ್ ಕ್ಲಿಯರ್ ಕಟ್ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ನೀಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಬಟ್ ಡೋಂಟ್ ವರಿ, KE ಅವರ ಕಡೆಯಿಂದ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಿಮಗೆ ತಿಳಿಸುವಂತ ಪ್ರಯತ್ನ ನನ್ನ ಕಡೆಯಿಂದ ಆಗ್ತದ. ಸೊ ನನಗೂ ಕೂಡ ಬಹಳ ಬೇಜಾರಿದೆ. KE ಅವರು ಒಂದು ಸ್ಮಾಲ್ ಇನ್ಫಾರ್ಮೇಶನ್ ಅನ್ನ, ರಿಸಲ್ಟ್ ಎಷ್ಟೊತ್ತಿಗೆ ಬರ್ತದ ಅಂತ ಇನ್ಫಾರ್ಮೇಶನ್ ಕೊಡಬೇಕಿತ್ತು, ಕೊಟ್ಟಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.